ಕಟ್ಟಿರೋ ಈ ಮಾಂಗಲ್ಯನ ನಾನು ತೆಗೆದೆ. ಅಂಥದ್ರಲ್ಲಿ ಇದನ್ನ ಮಾರಂತ ಹೇಳ್ತೀವಲ್ಲ, ಇಲ್ಲ ಇಲ್ಲ, ಇದು ನನ್ನ ಕೈಯಿಂದ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಸಾರ್ಥ ನಾನೇ ಇಲ್ಲ ಅಂದ ಮೇಲೆ ನಾನು ಕಟ್ಟಿದ ತಾಳಿ ಯಾಕೆ ಬೇಕು? ಬೇಡ ಸಾರ್ಥ, ಬೇಡ. ನನ್ನ ಮಕ್ಕಳಿಗೆ ವಿಷ ಕೊಟ್ಟ ನಾವೆಲ್ಲರನ್ನೇ ಮಾತ್ರ ಬಂದಿದ್ದೀವಿ. ತಾಳಿ ಇದು ಹೆಣ್ಣಿಗೆ ಪವಿತ್ರವಾದ ವಸ್ತು. ಈ ತಾಳಿ ಒಂದು ಗಂಡು ಹೆಣ್ಣನ್ನ ಬೆಳೆಯುವಂತ ಒಂದು ಪವಿತ್ರ ವಸ್ತು. ಆದ್ರೆ ಅವತ್ತು ಇದೇ ತಾಳಿ ನನಗೂ ನನ್ನ ಮಕ್ಕಳಿಗೂ ಈ ಭೂಮಿಗೂ ಸ್ವರ್ಗಕ್ಕೂ ಬೆಳೆಸಿದ್ದಾರೆ. ಹೆಣ್ಣು ಮಕ್ಕಳು ಈ ತಾಳಿನ ಸಾಮಾನ್ಯ ಅಂತ ತಿಳ್ಕೊಬೇಡಿ. ಇದರಲ್ಲಿ ಹೆಣ್ಣಿನ ಜೀವನೇ ಇದೆ. ಈ ಪ್ರಪಂಚದಲ್ಲಿ ಕೆಟ್ಟ ತಂದೆ ಇರ್ಬೋದು, ಕೆಟ್ಟ ಅಣ್ಣ ತಮ್ಮಂದ್ರು ಇರ್ಬೋದು, ಕೆಟ್ಟ ಮಕ್ಕಳು ಇರ್ಬೋದು. ಆದ್ರೆ ನೀವು ಯಾರು ಕೆಟ್ಟ ತಾಯಿನ ನೋಡಿಲ್ಲ ಅಲ್ಲ. ನಾನೇ ಇವತ್ತು ಆ ಕೆಟ್ಟ ತಾಯಿ ಆಗ್ತೇನೆ. ನಾನೇ ಹೆತ್ತ ಮಕ್ಕಳಿಗೆ ನನ್ನ ಕೈಯಾರೆ ನಾನೇ ವಿಷ ಕೊಡ್ತೀನಿ. ಹೌದು ಮಕ್ಕಳೇ, ನೀವೆಲ್ಲರೂ ಇಲ್ಲಿ ಅಪನಿಂದನೆಗಳನ್ನು ಅನುಭವಿಸಬಹುದಕ್ಕಿಂತ ಬನ್ನಿ, ಎಲ್ಲರೂ ನಿಮ್ಮ ತಂದೆ ಹತ್ರನೇ ಹೊರಟೋಗೋಣ ಬನ್ನಿ. ಈ ಜನಕ್ಕೆ ಸಾಲ ಕೊಡೋದು ಸಾಕು, ಅವ್ರ ಮನೆ ಬಾಕು ನಾಯಿ ಆದಂಗೆ ಅಲಿದು ಸಾಕು. ಅಲ್ಲ, ಸಾಲ ಕೊಡುವಾಗ ಕೊಟ್ಟು ದಣಿ ಅಂತಾರೆ, ಅದಕ್ಕೆ ಈಗ ದಣಿತಾ ಇದ್ದೀನಿ. ಅಲ್ಲ ಕಣ್ರೆ, ಅಲ್ಲ ನಮ್ ಭೋಜನಗೆ ಏನ್ ಕಮ್ಮಿ ಅಂದ್ರೆ, ಅಲ್ಲ ಸಾಲ ಕೊಡೋಕೆ ಅಂದ್ರೆ ಆ ಕಡೆಯಿಂದ ಹೊಡಿತಾರೆ ನಮ್ ಬೀದಿ ಬಿಟ್ಬಿಟ್ಟು. ಅಲ್ಲ ಇವತ್ತು ಆ ಬೀದಿಲಿ ಹೋದ್ವೆ ನಾ ಬಿಟ್ಟಾರೆ ಹಿಡಿದ್ರೆ ಹಿಡಿತೀನಿ. ಓಹೋ, ರಾಮನ್ ಹೇಳ್ತಿ ಶಾರದಾ, ಏನಮ್ಮ ಚೆನ್ನಾಗಿದ್ದೀನಮ್ಮ? ತಮ್ಮ ಅಪಾರ ಕರುಣೆಯಿಂದ ಚೆನ್ನಾಗಿದೆ ಸೌಕರ್ಯ. ನಿನ್ನ ಪರಿಸ್ಥಿತಿ ನೋಡಿದ್ರೆ ನನಗೂ ಅಯ್ಯೋ ಪಾಪ ಅನ್ನಿಸ್ತದೆ. ಆದ್ರೆ ನಾನೇನಮ್ಮ ಮಾಡ್ಲಿ, ದುಡ್ಡ ಕೊಟ್ಟೆ ವಾಪಸ್ ಇಸ್ಕಡೆ ಕಣಮ್ಮ. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಕಣಮ್ಮ. ನಾನು ಹೇಳಿಲ್ಲಲ್ಲ ನಿಮ್ದು ತಪ್ಪಿದೆ ಅಂತ. ನೋಡಿ, ನಿಮ್ಮಿಂದ ಈಗ ನನಗೊಂದು ಸಹಾಯ ಆಗ್ಬೇಕು. ಏನ್ ಕೇಳಮ್ಮ, ದುಡ್ಡಿನ ವರ ಒಂದ್ ಬೊಟ್ಟು, ಬಾಕಿ ಇದೇನ್ ಬೇಕಾದ್ರೂ ಕೇಳಮ್ಮ, ನಡ್ಸ್ಕೊಡ್ತೀನಿ. ಇಲ್ಲ ಸೌಕರ್ಯ, ನಿಮ್ಮಿಂದ ನನಗೆ ಸ್ವಲ್ಪ ಹಣನೇ ಬೇಕಾಗಿತ್ತು. ಹಣನ ಏನಿದೆಯಮ್ಮ ನಿನ್ನ ಹತ್ರ ಹಣ ಕೊಡೋದಕ್ಕೆ? ನೋಡಿ, ನೀವೇನು ಹಾಗೆ ಕೊಡ್ಬೇಡಿ. ನನ್ನ ಹತ್ರ ಒಂದು ಪವಿತ್ರವಾದ ವಸ್ತು ಇದೆ, ಅದನ್ನ ಹಣ ಇಟ್ಕೊಂಡು ನನಗೊಂದು ಸ್ವಲ್ಪ ಹಣ ಕೊಟ್ಟರೆ ಅಷ್ಟೇ ಸಾಕು. ಅಲ್ಲಮ್ಮ ಶಾರದಾ, ಗಂಡನ್ ಕಳ್ಕಂದೆ, ಆಸ್ತಿ ಕಳ್ಕಂದೆ, ಗದ್ದೆ ಕಳ್ಕಂದೆ, ಮನೆ ಕಳ್ಕಂದೆ, ಇನ್ನೇನಮ್ಮ ಇದು ನಿನ್ನ ಹತ್ರ ಕೊಡೋದಕ್ಕೆ? ಇದೆ ಸ್ವಾಮಿ, ನನ್ನ ಗಂಡ ನನಗೆ ಕಟ್ಟಿರೋ ತಾಳಿ. ಹಾ, ತಾಳಿನ ಅಸಾಧ್ಯವಾದ ಹೆಸರುಗಳಮ್ಮ ನೀನು. ನೋಡಿ, ಇದನ್ನೇ ಹಣ ಇಟ್ಕೊಂಡೆ ಸ್ವಲ್ಪ ಹಣ ಕೊಡು. ನೋಡಮ್ಮ ಶಾರದಾ, ಅದರಿಂದ ನನ್ಗೇನು ಪ್ರಯತ್ನ ಇಲ್ಲ ಅಮ್ಮ.
ನಿನಗ್ ಪ್ರೇಮ್ ಒಳ್ಳೆದಾಗಲಿ ಅಂದ್ಬಿಟ್ಟು ತಗೋತೀನಿ ಕಣಮ್ಮ. ಎಲ್ಲ ಕೊಡಮ್ಮ ಇಲ್ಲಿ. ತಾಳಿ ತಾಳಿ ಚಿನ್ನದ ತಾಳಿ 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 ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೇ 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 ತಗೊಳ್ಳಿ. ಅದು ನನ್ನ ಗಂಡ ನನಗೆ ಕಟ್ಟಿದ್ದಾಳೆ ಸ್ವಾಮಿ, ಅಸಲಿನೇ. ಗೊತ್ತಮ್ಮ, ನೀನ್ ಮೋಸ ಮಾಡಲ್ಲ ಅಂತ. ಇದು ಮಾಡಿದ್ದಲ್ಲ ಆಚಾರ್ಯ. ಅವನು ಒಳ್ಳೆಯವನು ಅಂತ ಹೆಂಗಮ್ಮ ಕಂಡಿಡಿದು? ಅಲ್ಲ ಕಣಮ್ಮ ಆಚಾರ್ಯ, ತಂಗಿ ಕತ್ತಿದ್ದೆ ಚಿನ್ನ ಕದ್ದನು ಅಂತಂದ್ರಲ್ಲಿ. ಇದಕ್ಕಿನ ಪರಿಶ್ರಮ ಚೆನ್ನಾಗಿದೆ. ಎಷ್ಟು ಜನ ಬೇಕಾಗಿತ್ತಮ್ಮ? ಒಂದು 500 ರೂಪಾಯಿ ಕೊಡಿ ಸಾಕು. 500 ರೂಪಾಯ? ಇದೇನಂತೆ ಬೆಲೆ ಬಾಳಲ್ವಲ್ಲಮ್ಮ. ಏನೋ ನೀನು ಒಳ್ಳೇದ್ ಮಾಡ್ದಂಗೆ ಆಯ್ತದಿಲ್ಲ ಅಂತ ಕೊಡ್ತೀನಿ. ತಮಿಳು ತುಂಬಾ ಉಪಕಾರ ಆಯ್ತು ನೋಡಮ್ಮ. ನೀನು ನನ್ನಿಂದ ಕಣಮ್ಮ. ತವರಿನ ತಮ್ಮ ಅಂತ ಮ್ಯಾರೇಜ್ ಬೆರೆಸ್ಕೆ. ಅವನೇನು ಮಾಡ್ದ? ಲಾಸ್ಟ್ ಕೈ ಕೊಟ್ಟ. ನಾನು ಇನ್ನು ಬರ್ತೀನಿ ಕಣಮ್ಮ. ಒಳ್ಳೆ ಹೇಳಿದ ಮಾತು ನಿಜ. ಎಲ್ಲ ಆಗಿದೆ ನನ್ನಿಂದ. ನಾನು ನನ್ನ ತವರಿನ ತಮ್ಮ ಅಂತ ಅವನನ್ನು ಉದ್ಧಾರ ಮಾಡೋದಕ್ಕೋಗಿ ಇವತ್ತು ನನ್ನ ಮಕ್ಕಳನ್ನ ಬೇಡಿಗೆ ತಂದು ಹೇಳ್ತಿದ್ದೀನಿ. ತಪ್ಪೆಲ್ಲ ನಂದು. ನನ್ನನ್ನ ಈ ರೀತಿ ನನ್ನ ಸೃಷ್ಟಿಸೋ ಬದಲು ಯಾವ್ದಾದ್ರೂ ಒಂದು ಮರನಾಗಿ ಸೃಷ್ಟಿಸಿದ್ದೇವೆ. ನಾಲ್ಕು ಜನರಿಗೆ ನೆರಳನ್ನು ತಂದು ಕೊಡ್ತೇನೆ. ಆದ್ರೆ ಇವತ್ತು ನನ್ನನ್ನು ಹುಟ್ಟಿಸಿದ್ದು ನನ್ನ ಮಕ್ಕಳನ್ನ ಬೀದಿ ಪಾಲು ಮಾಡ್ಬಿಟ್ಟಿಲ್ಲ. ಇದು ನಿನಗೆ ನ್ಯಾಯ? ಇದು ನಿನಗೆ ಧರ್ಮನ? ನೀನು ದೇವರು, ನೀನೊಬ್ಬ ಕಲ್ಲು. ಹಾಗೊಂದು ವೇಳೆ ನಿನಗೆ ಹೃದಯ ಅನ್ನೋದೇ ಇದ್ದಿದ್ರೆ ನನ್ನ ಸಂಸಾರ ಇವತ್ತು ಬೀದಿಗೆ ಬರ್ತಾ ಇರ್ಲಿಲ್ಲ. ಎಲ್ಲ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ಅಂತ ಹುಟ್ಟಿದಾಗಲಿಂದ ಸಾಯವರೆಗೂ ಬರೀ ತವರು ಮನೆಗೋಸ್ಕರ ಬರುತ್ತಾರೆ. ನನ್ನ ತವರು ಮನೆ ನನಗೆ ಕೊಟ್ಟಿದ್ದೇನೆ. ಹೌದು, ನನ್ನ ತವರು ಮನೆ ನನಗೆ ಮುಕ್ತಿನೇ ಕೊಟ್ಬಿಡ್ತು. ನೋಡಿ ಎಲ್ಲ ಹೆಣ್ಮಕ್ಳು ಒಂದು ಚೆನ್ನಾಗಿ ತಿಳ್ಕೊಳ್ಳಿ. ಯಾರು ಅಣ್ಣ ತಮ್ಮಂದ್ರು ಅಂತ ಮಾತ್ರ ಹೋಗ್ಬೇಡಿ. ಒಂದೆಡೆ ಹೋದ್ರೆ ನನ್ನ ಹಾಗೆ ಬೇಗ ಬಂದು ನಿಂತ್ಕೊಂಡು ನನಗೆ ಒಳ್ಳೆ ಅಪರೂಪದ ಕಾಣಿಕೆಯನ್ನು ಕೊಟ್ಬಿಟ್ಟ. ಗಂಡು ಮಕ್ಕಳ ಹಣೆ ಬರೋದೇ ಇಷ್ಟ. ಹೆಂಡತಿ ಪಕ್ಕಕ್ಕೆ ಬರೋರ್ಗು ಅಕ್ಕ ತಮ್ಮ ತಾಯಿ ತಂಗಿ ಅಂತ ಜೀವನ ಬಿಡ್ತಾ ಇರ್ತದೆ. ಅದೇ ಒಂದು ಹೆಣ್ಣು ಪಕ್ಕಕ್ಕೆ ಬಂದ್ಮೇಲೆ ಅಕ್ಕ ತಾಯಿ ತಂಗಿ ಯಾರು ಗೊತ್ತಾಗದೆ ಇದೆಲ್ಲ ಆಗಿದೆ. ನನಗೆ ಇದಕ್ಕೆ ನನ್ನ ತಗೊಂಡು ನಾನೇ ಹೊಡ್ಕೋಬೇಕು. ನನ್ನ ಮಕ್ಕಳು ನನಗೋಸ್ಕರ ಕಾಯ್ತಾ ಇದ್ದಾರೆ. ನಿಜ, ಅವ್ರಿಗೆ ಇವತ್ತು ಕೊನೆ ಊಟ ಮಾಡಿಸ್ಬಿಡ್ತೀನಿ. ಕೊನೆ ಊಟ. ಶೇಖರ 95% ಸಂಪೂರ್ಣ
ಇನ್ನೇಕೆ ಕಟ್ಟಡ ಕಾರ್ಯ ಕೈಗೊಳ್ಳಿ. ಏನೇ ಪ್ರಾಬ್ಲಮ್ ಅಂತದೇನಿಲ್ಲ, ಆದ್ರೂ ಹೇಳಿ ಮಿಸ್ಟರ್ ಗೋಪಿನಾಥ್, ಅನುಮಾನ ಏನಕ್ಕೆ? ನಾವು ಸರ್ಕಾರದ ಎರಡು ಕಣ್ಣಿದ್ದಾಗೆ. ಯಾವುದೇ ಅಡೆತಡೆ ಬಂದ್ರು ಹಿಂದು ಮುಂದೆ ನೋಡ್ದೆ ಕ್ರಮ ಜರುಗಿಸ್ಬೇಕಾದ್ದು ನಮ್ಮ CBI ಅಧಿಕಾರಿಯಾದ ಕರ್ತವ್ಯ ಅಲ್ವೇ? ನಿಜ ಭಾಸ್ಕರ್, ಗೊತ್ತಿದೆ. ನಾವೀಗ ಬಂಧಿಸಬೇಕಾದ ವ್ಯಕ್ತಿಗಳು ಬೇರೆ ಯಾರು ಅಲ್ಲ, ನಿಮ್ಮ ತಂದೆ ಮತ್ತು ನಿಮ್ಮ ಅಣ್ಣ. ಅದಕ್ಕೆ ಹೇಳಿದೆ. ಮಿಸ್ಟರ್ ಗೋಪಿನಾಥ್, ನಾವು ಕೆಲ್ಸಕ್ಕೆ ಸೇರ್ಕೋಬೇಕಾದ್ರೆ ಒಂದು ಪ್ರತಿಜ್ಞೆ ಮಾಡಿದ್ದೀವಿ. ಅದು ನಿಮ್ಗೆ ಮರ್ತೋಗಿದೆ ಅಂತ ಕಾಣಿಸ್ತಾ ಇದೆ. ಅಪ್ಪ ಅಮ್ಮ ಅಣ್ಣ ತಾಯಿ ತಂಗಿ ಯಾರೇ ಆಗಿರ್ಲಿ, ನಮ್ಮ ದೃಷ್ಟಿಲಿ ಅಪರಾಧಿಗಳೇ. ಹೌದು, ಗೊತ್ತಿದೆ ಮಿಸ್ಟರ್ ಭಾಸ್ಕರ್. ಹಾಗಿದ್ರೆ ಇನ್ನೇಕೆ ತಡ? ನಮ್ಮ ಕರ್ತವ್ಯ ನಾವು ಮಾಡಿದ್ರೆ ಅಪರಾಧಿಗಳಿಗೆ ಶಿಕ್ಷೆ ಆಗಿ ನಿರಪರಾಧಿಗಳಿಗೆ ನ್ಯಾಯ ಸಿಕ್ಕರೆ ನಮ್ಮ ಇಲಾಖೆಗೆ ಒಂದು ಗೌರವ ಬರುತ್ತೆ. ನಾವು ಬಂಧಿಸಬೇಕಾದ ವ್ಯಕ್ತಿಗಳು ನಮ್ಮ ಮನೆ ಬೀಳೋದಕ್ಕೆ ಈ ಕಡೆಗೆ ಬರ್ತಾ ಇದ್ದಾರೆ. ನಾವು ಒಂದು ಸ್ವಲ್ಪ ಮರೆಯೋಣ ಬನ್ನಿ ಭಾಸ್ಕರ್. ಅವಿನಾಶ, ಕೇಳಿ ಸುದ್ದಿ ನಿಜವೇನೋ? ಯಾವ ವಿಷಯ ಹೇಳಿ? ಅದೇ ಕಣ, ಕೋಟ ನೋಟಿನ ಪ್ರಿಂಟಿಂಗ್ ಮಿಸ್ ಮಾಡ್ತಿದ್ದಲ್ಲ. ನಮ್ಮ ಭದ್ರವಾದ ಕೋಟೆ ಬೇಯಿಸೋ ಅಭಿಮನ್ಯು ಇನ್ನೂ ಹುಟ್ಟಿಲ್ಲ, ಮುಂದೆ ಕೊಡೋದೂ ಇಲ್ಲ. ಮಿಸ್ಟರ್ ಅವಿನಾಶ್, ಕಾಲ ನೀವ್ ಹೇಳೋವಾಗ ನಡೆಯೋದಿಲ್ಲ, ಕಾಲ ಹೇಳಾಗೆ ನೀವು ನಡೀಬೇಕು. ಇದು ಅನುಭವ ತರ ಮಾತು. ಅಯ್ಯೋ ಇವನು ಊರ್ ಮುಂದ್ಗಡೆ ಅಂಗಡಿ ಬಳಿಕೊಂಡು ಸೋಪ್ ಮಾರೋಳಿಗೆ ತಿರುಗ್ತಿದ್ದಾನಲ್ವೇನು? ಹೌದು ಮಿಸ್ಟರ್ ಬಸಪ್ಪ, ಅದೇ ಅರ್ಥ ಗೋಪಿನಾಥ್ CBI. ನೀ CBI ಗೋಪಿನಾಥ್ನಾದ್ರೂ ಆಗೋ, ಚುರುಕುಮತಿನಾದ್ರೂ ಆಗೋ, ನನಗೂ ನಿನ್ಗೂ ಏನ ಸಂಬಂಧ ಇದೆ ವಿನಾಶ. ನಿಮ್ಮ ಕೋಟ ನೋಟಿನ ಜಾಲ ಪತ್ತೆ ಹಚ್ಚಿದೀವಿ. ಲೋ, ಬರೀ ಬಾಯಿ ಮಾತ್ರ ಏನು ನಡೆಯಲ್ತು ನಿನ್ ಮಾತು. ಸಾಕ್ಷಿ ತಗೊಬಂದ್ ತೋರಿಸ್ತಾ? ಸಾಕ್ಷಿ ನನ್ನ ಹತ್ರ ಇದೆ ಮಿಸ್ಟರ್ ಅವಿನಾಶ್. ಲೋ ತೃಪ್ತಿ, ಇದೆಲ್ಲ ನಿನ್ನಾಟು. ಮಿಸ್ಟರ್ ಬಸಪ್ಪ, ಇದು ಯಾವುದೇ ನಾಟಕ ಕಂಪನಿ ಡ್ರೆಸ್ ಅಲ್ಲ. ಸರ್ಕಾರ ಕೊಟ್ಟಿರೋ ನಮ್ಮಗೋಸ್ಕರ ನೀ ಎತ್ತಿನ ಡ್ರೆಸ್. ನೀನ್ ಯಾವಾಗ ಇನ್ಸ್ಪೆಕ್ಟರ್ ತೆಗೆದ್ರೆ? ಮಿಸ್ಟರ್ ಬಸಪ್ಪ, ಕಳೆದ 3 ವರ್ಷದಿಂದ ನಿನ್ ಜೊತೆ ಜಗಳ ಆಡ್ಕೊಂಡು ಹೋದಾಗ ಈ ಕೆಲ್ಸಕ್ಕೆ ಸೇರ್ಕೊಂಡೆ. ನೀವು ಮಾಡಿರೋ ಮನೆಯಾಳ ಕೆಲ್ಸಕ್ಕೆ ಸರ್ಕಾರಕ್ಕೆ ಅನುಮಾನ ಬಂದು ನಮ್ಮನ್ನ ಮತ್ತು ಮಿಸ್ಟರ್ ಗೋಪಿನಾಥ್ ನಾಯಿ ತನಿಖೆಗೆ ನೇಮಿಸ್ತು. ಸತ್ಯ ಬದುಕಂದ್ರೆ ಇನ್ನೇ ಬೇರೆಯವ್ರು ಯಾರು ಆಗಿದ್ರೆ ನನ್ನ ಕತೆ ಮುಗ್ದೇ ಹೋಗುದು. ಈಗಲೂ ಮುಗ್ದಾಯ್ತು ಮಿಸ್ಟರ್ ಬಸಪ್ಪ. ತಂದೆ ಅಣ್ಣ ಅನ್ನೋ ಸೆಂಟಿಮೆಂಟ್ ಇಲ್ಲ. ಯುವರ್ ಅಂಡರ್ ಅರೆಸ್ಟ್. ಲೋ, ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡ್ತಾ ಇದೆಯೋ? ಆಧಾರ ಬೇಕಾ ಮಿಸ್ಟರ್ ಬಸಪ್ಪ? ಆಧಾರ ನಂಬರ್ 1, ನೀವು ಮಾಡಿರೋ ಕೋಟಾ ನೋಟಿನ ಜಾಲ ಪತ್ತೆಯಾಗಿದೆ. ಆಧಾರ ನಂಬರ್ 2, ರಾಜಾರಾಮಣ್ಣ ಮಾಡಿರೋ ಸಾಲಕ್ಕೆ ಅವನ್ ಜಮೀನ್ ಕಿತ್ಕೊಂಡು ಅವನ ಸಾಯಿಸಿದ್ದು. ಆಧಾರ ನಂಬರ್ 3, ಸತೀಶನ್ ಕಣ್ ಕಾಡದೇ ಇರಬೇಕು ನೀವೇ ಕಾರಣ. ಆಧಾರ ನಂಬರ್ 4, ಆದರ್ಶತನದ ಶೀಲಕ್ಕೆ ಕಣ್ಣಾಕಿದ್ದು ನಿಮ್ದೆ. ಇಷ್ಟೇ ಸಾಕ? ಇನ್ನು ಬೇಕಾ? ಅಣ್ಣ, ವೆರಿ ಸಾರಿ, ಯುವರ್ ಅಂಡರ್ ಅರೆಸ್ಟ್. ಭಲೆ ತಿರುಪ್ತಿ. ತಮ್ಮನ ಕೈಲಿ ಅಣ್ಣ ಅರೆಸ್ಟ್ ಆಗ್ತಾನೆ ಅಂದ್ರೆ ತುಂಬಾ ಹೆಮ್ಮೆ ಪಡ್ಕೋಬೇಕಾದ್ದೆ. ನಾನ್ ತಪ್ಪಾಗಿ ತುಳಿದ್ರು ನೀನು ಒಳ್ಳೆ ಸಭ್ಯವಾದ ವ್ಯಕ್ತಿ ಅಂತ ಹೆಮ್ಮೆ ಆಗ್ತಾ ಇದೆ. ಮಿಸ್ಟರ್ ಅವಿನಾಶ್, ನೀವು ಇಷ್ಟು ಬೇಗ ಬದಲಾಗ್ತೀರಿ ಅನ್ಕೊಂಡಿರ್ಲಿಲ್ಲ. ದಿ ಗ್ರೇಟ್. ಕೊನೆಯದಾಗಿ ನೀವು ಸಮಾಜಕ್ಕೆ ಏನಾದ್ರು ಹೇಳೋದು ಬಯಸ್ತೀರಾ? ಹೌದು, ಹೇಳೋದಕ್ಕೆ ತುಂಬಾ ಇದೆ. ನಾನ್ ಮೊದಲನೇ ತಪ್ಪು ಮಾಡಿದಾಗ್ಲೇ ನನ್ನ ಮೊದಲನೇ ಬೇಡಿಕೆ ನಾನು ಕಣ್ಮುಂಗಡೆ ನಮ್ಮ ತಂದೆ ಗಲ್ಗಾಕಿ. ಅಣ್ಣ, ಏನ್ ಹೇಳ್ತಾ ಇದೀಯ ನೀನು?
ಹೌದು, ಸತ್ಯದ ನಿಜ ರೂಪವನ್ನು ಹೇಳ್ತಾ ನಿಂತಿರುತ್ತೆ. ನಾನು ನೀನು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರು ಅದರಲ್ಲಿ ಅಜಗಜಾಂತರ ವ್ಯತ್ಯಾಸ ಇರುತ್ತದೆ. ನೀನು ಸಮಾಜ ಸುಧಾರಕನಾದೆ, ನಾನು ಸಮಾಜಕ್ಕೆ ಶತ್ರುನಾದೆ. ಅದ ಕಾರಣ ನಮ್ಮ ತಂದೆ. ನಾನು ಮೊದಲನೇ ತಪ್ಪು ಮಾಡಿದಾಗ್ಲೆ ಎತ್ತಿ ಜಾಸ್ತಿ ಎದೆ ಗೊತ್ತಿದ್ರೆ ನಾ ಎರಡನೇ ತಪ್ಪು ಮಾಡ್ತಿರ್ಲಿಲ್ಲ. ನಾನು ಮಾಡೋ ಕೆಟ್ಟ ಕೆಲ್ಸಕ್ಕೆಲ್ಲ ಎಗ್ಲು ತಡ್ತಾ ಬಂದ್ರು. ಹಾಲು ಕುಡಿಯೋ ಮಗು ಕೈಗೆ ಆಲ್ಕೋಹಾಲ್ ಕೊಟ್ರು, ಬೆನ್ ಹಿಡಿಯೋ ಕೈಗೆ ಗನ್ ಕೊಟ್ರು. ಇದು ಪರಿಣಾಮ. ಸಮಾಜಕ್ಕೆ ನಾನು ಮಾದರಿ ಹಾಕುವ ಮನುಷ್ಯನಾನು ನಾಯಕನಾದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಮಕ್ಕಳೆತ್ತ ತಂದೆ ತಾಯಿಗಳೇ, ನೀವು ಮಕ್ಕಳೆತ್ತ ಮಾತ್ರಕ್ಕೆ ನಿಮ್ಮ ಜವಾಬ್ದಾರಿ ತೀರ್ತು ಅಂತ ತಿಳ್ಕೊಬೇಡಿ. ತಿದ್ದಿ ಬುದ್ಧಿ ಹೇಳೋದು ಬೆಳೆಸೋದು ನಿಮ್ ಕರ್ತವ್ಯ. ನೀವೇನಾದ್ರು ಸುಮ್ಮನೆ ಬಿಟ್ರೆ ಅವ್ರು ನನ್ನಂಗೆ ಕುಡ್ದಿ ಇವ್ರು ಕೆಡಿಸಿ ಮನೆ ಹಾಳು ಮಾಡ್ತಾರೆ. ಕೊನೆಯದಾಗಿ ಕೇಳ್ಕೊತಾ ಇದ್ದೀನಿ, ನಿಮ್ಮ ಮಕ್ಕಳಿಗೆ ಎಲ್ಲ ಒಳ್ಳೆ ಬುದ್ಧಿ ಕಳಿಸಿ. ಇದೇ ನನ್ನ ಕೊನೆ ಆಸೆ. ಅವಿನಾಶ, ದುಡ್ಡೇ ಪ್ರಪಂಚ ಅಂತ ತಿಳ್ಕೊಂಡು ನಾ ಮಾಡಬಾರ್ದು ತಪ್ಪೆಲ್ಲ ಮಾಡ್ಬಿಟ್ಟೆ. ನಿನ್ನೂ ಹಾಳು ಮಾಡಿ ನಾನು ಹಾಳಾದೆ. ಆ ತಪ್ಪಿಗೆ ಸರಿಯಾದ ಪರಿಸ್ಥಿತಿ ಆಯ್ತಾ ಇದೆ ನೋಡ್ತಿರ್ತಿ. ರಾಜರಾಮನ ಸಂಸಾರ ನನ್ನ ಬೆಟ್ಟಿಗೋಷ್ಠಿ ಸಿಕ್ಕಿ ಬೀದಿ ಪಾಲ ಹೋಗಿದೆ. ಅವ್ರಿಗೆ ಹೊಲ ಗದ್ದೆ ಏನೋ ವಾಪಸ್ ಕೊಟ್ಬಿಟ್ಟು ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಿದೆ. ಅಪ್ಪ, ನೀನ್ ಇಷ್ಟ ಬೇಗ ಬಂದಾಗ್ತೀಯ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ ಕಣಪ್ಪ. ಆಗ್ಲಪ್ಪ, ನೀನ್ ಹೇಳ್ದಾಗೇನೆ ರಾಜಾರಾಮಣ್ಣನ ಹತ್ರ ಈಸ್ಕೊಂಡಿರೋ ಜಮೀನು ಗದ್ದೆ ಎಲ್ಲನ್ನ ಅವ್ರಿಗೆ ವಾಪಸ್ ಕೊಟ್ಟು ಅವ್ರ ಸಂಸಾರ ಮುಕ್ತಿ ಕಾಣಿಸ್ತೀನಿ ಕಣಪ್ಪ. ಮಿಸ್ಟರ್ ಭಾಸ್ಕರ್, ನಿಮ್ ಹೃದಯ ಇಷ್ಟೊಂದು ವಿಶಾಲಾಗಿದೆ ಅನ್ಕೊಂಡಿರ್ಲಿಲ್ಲ. ಮೊದಲು ಆ ರಾಜಾರಾಮನ ಸಂಸಾರ ಗಮನಿಸಿ, ನಾನು ಇವ್ರ ಕರ್ಕೊಂಡು ಹೋಗ್ತೀನಿ. ನಡೀರು. ಅಂದಾಗೆ ಅರ್ಧ ಕೆಲಸ ಇಲ್ಲಿಗೆ ಮುಗೀತು. ಇನ್ನು ರಾಜಾರಾಮಣ್ಣನ ಸಂಸಾರನ ಒಂದ್ ಮಾಡ್ಬಿಟ್ರೆ ಇನ್ನ ಪೂರ ಕೆಲಸ ಮುಗ್ದಾಗುತ್ತೆ. ಎಲ್ಲಮ್ಮ ಹೋಗಿದ್ದೆ. ಎಲ್ಲಮ್ಮ ಹೋಗಿದೆ. ಬೆಳಗ್ಗೆ ನೀನು ಹೋಗಿದ್ದರಿಂದ ಪ್ರಾಣಿ ಒಂದೇ ಒಂದು ಅಷ್ಟು ವರ್ಷದಿಂದ ಹೊರದಾಗ್ತದಲ್ಲಮ್ಮ. ಇಲ್ಲಮ್ಮ, ಇನ್ನು ಮುಂದೆ ನಿಮ್ಗೆ ಯಾರಿಗೂ ಹಸಿವೆ ಆಗೋದಿಲ್ಲ ನೋಡಿ. ಈ ಕೊನೆ ಊಟ ತಿಂದು ತೃಪ್ತಿಯಾಗಿದೆ. ಇನ್ಯಾವತ್ತು ನಿಮಗೆ ಹೊಟ್ಟೆ ಹಸಿವು ನೀರಡಿಕೆ ಯಾವ ಸಂತಾನ ಇರಲ್ಲ ಕಂದ. ಏನಮ್ಮ, ಚಿಕ್ಕ ಮಕ್ಕಳನ್ನ ಸಮಾಧಾನ ಮಾಡುವಾಗ ತಾಯಿ ಆದವಳು ಹೇಳುವ ಸುಳ್ಳಿನಂತಿದೆ ನೀನು ನಮಗೆ ಹೇಳುತ್ತಿರುವ ಮಾತು. ಇವತ್ತಿನ ಊಟಕ್ಕೆ ಕಣ್ಣು ಬಾಯಿ ಬಿಡುತ್ತಿರುವಾಗ ನಾಳೆ ಚಿಂತೆ ಯಾಕಮ್ಮ? ಇಲ್ಲ ಅಣ್ಣ, ಇವಾಗ ಊಟ ಕೊಡ್ತಾ ಇರೋಣ, ನೋಡೋಣ. ಅಮ್ಮ ತಟ್ಟೆ ತುಂಬ ಊಟ ತಂದಿಲ್ಲ. ಏನು ಅಮ್ಮ ಅನ್ನ ತಂದಿದ್ದಾಳೆ? ಅಯ್ಯೋ ದೇವ್ರೇ. ಅಮ್ಮ, ವಯಸ್ಸಾದ ತಂದೆ ತಾಯಿಗಳಿಗೆ ಮಕ್ಕಳು ಆಶ್ರಯವಾಗಿರ್ಬೇಕಮ್ಮ. ಆದ್ರೆ ಇಲ್ಲಿನ ಪರಿಸ್ಥಿತಿ ಬೇರೆನೇ ಇದೆಯಮ್ಮ. ಬೆಳೆದ ಮಕ್ಕಳನ್ನೇ ವಯಸ್ಸಾದ ತಾಯಿ ನೋಡಿಕೊಳ್ಳುವ ಪರಿಸ್ಥಿತಿ ಬಂದಿದೆಯಮ್ಮ. ಇಂಥ ಕೈಲಾಗದ ಮಗ ಇದ್ದರೇನಮ್ಮ? ಬೇಡಪ್ಪ, ಬೇಡ ಕಣೋ. ಅಪ್ಪನಿದ್ರೆ ಮಾಡು.
ಪ್ರಪಂಚದಲ್ಲಿ ತಾಯಿ ಮಗನಿಗೆ, ಮಗ ತಾಯಿಗಾಗ್ಬೇಕು. ಇದು ಲೋಕ ರೂಢಿ ಕಣ್ಣು. ಈ ರಾಣಿ ನೋಡಕ್ಕಾಗ್ತಾರಮ್ಮ, ಮೊದಲು ಊಟ ಹಾಕಮ್ಮ. ಅವಳೊಬ್ಳಿಗೆ ಏನಮ್ಮ, ಎಲ್ಲರೂ ಇವತ್ತೊಂದು ದಿವಸ ತೃಪ್ತಿಯಾಗಿ ಊಟ ಮಾಡೋಣ ಅಂತ ನೋಡಿ. ನೀವೆಲ್ಲರೂ ಒಂದು 5 ನಿಮಿಷ ದೇವರ ಧ್ಯಾನ ಮಾಡಿ. ಏನಮ್ಮ, ಯಾವತ್ತೂ ಇಲ್ಲದ ದೇವರ ಮೇಲಿನ ಭಕ್ತಿ ಇವತ್ತು ಊಟಕ್ಕೆ ಮೊದಲೇ ಮಾಡ್ತಾ ಇದೀಯಾ? ಹೌದಪ್ಪ, ಯಾವತ್ತೂ ಇಲ್ಲದ ದೇವರು ಇವತ್ತು ನಿಮ್ಗೆ ಹೊಟ್ಟೆ ತುಂಬ ಅನ್ನ ಕೊಟ್ಟಿದ್ದಾನಲ್ಲ, ಅದಕ್ಕೆ ನನ್ನ ಮಾತು ಕೇಳಿ ಎಲ್ಲ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ. ಹಾಗೆ ಆಗ್ಲಮ್ಮ. ಸತ್ಯಾತ್ಮ ಸತ್ಯಕಾಮ ಸತ್ಯರೂಪ ಸತ್ಯದೇವ ಸತ್ಯಪೂರ್ಣ ಸತ್ಯಾನಂದ ಕಾಪಾಡು ನನ್ನ ಮಕ್ಕಳಿಗೆ ಯಾವ ನೋವು ಕೊಡ್ತೀನಿ, ತೃಪ್ತಿಯಾಗಿ ಆದಷ್ಟು ಬೇಗ ನಿನ್ನ ಹತ್ರ ಕರ್ಕೊ. ಮತ್ತೆ ನಾ ಮಾಡಿದ ತಪ್ಪಿಗೆ ನಿನ್ನ ಪಾಠದಲ್ಲಿ ಸಿಕ್ಕಿಸ್ಕೊಂಡು ನನಗೆ ಬೇಕಾದಷ್ಟು ಕಷ್ಟಗಳನ್ನು ಆದ್ರೆ ನನ್ನ ಮಕ್ಕಳಿಗೆ ಮಾತ್ರ ಯಾವ ಕಷ್ಟನೂ ಕೊಡದೆ ಆದಷ್ಟು ಬೇಗ ನಿನ್ನ ಪಾದಕ್ಕೆ ಸೇರಿಸ್ಕೊಂಡ್ಬರ್ಬೇಕು. ಏನಂದ್ರೆ ನಿಮ್ಮ ಮಾತ್ರ ಇವತ್ತು ನನ್ನ ಮಕ್ಕಳನ್ನೆಲ್ಲ ನಿಮ್ಮ ಹತ್ರ ಕಳಿಸ್ತಾ ಇದ್ರಿ. ನನ್ನ ಮಕ್ಕಳು ಬಂದು ನಿಮ್ಮ ಹತ್ರ ಚಾಡಿ ಹೇಳ್ತಾರೆ, ನನ್ನಂತ ಕೆಟ್ಟ ಮೈದಾನ ಅವಳ ಹೊಟ್ಟೆಯಲ್ಲಿ ಯಾತಕ್ಕಾದ್ರೂ ಹುಟ್ಟಿದ್ದು ಅಂತ. ಅವರು ನನ್ನನ್ನು ಹೇಳ್ಸೋದಕ್ಕೂ ಮೊದಲು ನನ್ನನ್ನು ನಿಮ್ಮ ಹತ್ರ ಸೇರಿಸ್ಕೊಂಡ್ಬಿಡಿ ಅಂತ ಸೇರಿಸ್ಕೊಂಡ್ಬಿಡಿ. ಎಲ್ಲ ಕಟ್ಟು ಎಲ್ಲರೂ ಊಟ ಮಾಡೋಣ. ಅಮ್ಮ, ಹೊಟ್ಟೆ ತುಂಬಾ ಹಸಿದೈತೆ. ಅಮ್ಮ, ಹೊಟ್ಟೆ ತುಂಬಾ ತಿಂದು ಅದೆಷ್ಟು ದಿವಸಗಳಾಗೋಯ್ತಮ್ಮ. ಇವತ್ತು ಅಪರೂಪಕ್ಕೆ ಹೊಟ್ಟೆ ತುಂಬಾ ತಿನ್ನ ಭಾಗ್ಯ ಬಂದಿದೆಯಮ್ಮ, ಭಾಗ್ಯ ಬಂದಿದೆ. ಯಾಕಮ್ಮ ಅಲ್ಲಿದ್ಯಾ? ಏನಾಯ್ತದೆ ಹೇಳಮ್ಮ. ಇದು ದುಃಖದ ಕಣ್ಣೀರಲ್ಲ ಅಮ್ಮ, ಸಂತೋಷಕ್ಕೆ ಬರ್ತಿರೋ ಆನಂದ ಬಾಷ್ಪ. ನನ್ನ ಕೈಯಾರೆ ಈ ಅನ್ನ ತಿಂತೀಯ ಮಗಳೇ. ಹಾಗೆ ಆಗಮ್ಮ, ನಿಮ್ಮ ಹಣೆ ಬರಹಣೆ ನನ್ನ ಕೈ ಆಗಿರುವಾಗ ಯಾರು ಏನು ತಾನೇ ಮಾಡ್ಬೇಕಾಗುತ್ತೆ. ಎಲ್ಲರಿಗೂ ಊಟ ಕೊಟ್ಟಿದ್ದು
ಎಲ್ಲರೂ ನಾನು ನಿಮ್ಮನ್ನ ಬಿಟ್ಟಿದ್ದೀನಿ ನಾನು ತಿಂತೀನಿ ಅಮ್ಮ ನಿನ್ನ ಕೈ ತುತ್ತು ಅಷ್ಟೊಂದು ರುಚಿಯಾಗಿದೆಯಮ್ಮ. ಅಮ್ಮ ತಾಯಿ ಕಣ್ಣಲ್ಲಿ ವಿಷ ತಿಂದ್ರು ಅಮೃತ ಆಗುತ್ತಂತೆ ಹಿರಿಯರ ಮಾತು ನಿಜ ಇರ್ಬೇಕಮ್ಮ. ಅಮ್ಮ ಇವತ್ತು ನಿನ್ನ ಕೈ ತುತ್ತು ಅಷ್ಟೊಂದು ರುಚಿಯಾಗಿದೆಯಮ್ಮ. ಅಮ್ಮ ಅಮ್ಮ ಇನ್ನೊಂದು ತುತ್ತು ಕೊಡಮ್ಮ. ತಗೋ Mm-hmm.